ಟೈಮ್ ಬಂದರೆ ನಮ್ಮ ಮಕ್ಕಳನ್ನ ಮೇಂಟೈನ್ ಮಾಡೋದು ಒಂದು ದೊಡ್ಡ ವಿಷಯ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ಮಕ್ಕಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಮತ್ತು ಮಕ್ಕಳ ಮೈಂಡ್ನ ಯಾವ ರೀತಿ ಡೈವರ್ಟ್ ಮಾಡಬೇಕು, ಮಕ್ಕಳನ್ನ ಯಾವ ರೀತಿ ನೋಡ್ಕೊಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ಸೊ ಎಲ್ರಿಗೂ ಯೂಸ್ ಆಗುತ್ತೆ ಈ ವಿಡಿಯೋ. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಏನಿರುತ್ತೆ ಈ ವಿಡಿಯೋದಲ್ಲಿ ಅಂದರೆ, ಈಗ ಮಕ್ಳಿಗೆ ರಜೆ ಇರುತ್ತೆ ಅಲ್ವಾ, ಸೊ ಹೊರ್ಗಡೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಬಿಸಿಲು ಕೂಡ ತುಂಬಾ ಇದೆ, ಹೊರ್ಗಡೆನೂ ಬಿಟ್ಟು ಕಳಿಸೋದಕ್ಕೂ ಆಗಲ್ಲ, ಇನ್ನು ಬಿಟ್ಬಿಟ್ಟು ನಾವು ನಮ್ಮ ಕೆಲಸಗಳನ್ನ ಮಾಡ್ಕೊಂಡಿರೋದಕ್ಕೂ ಆಗಲ್ಲ, ಇನ್ನು ಅವ್ರ ಕಡೆನೂ ಟೇಕ್ ಕೇರ್ ಮಾಡಬೇಕಾಗಿರುತ್ತೆ. ಸೊ ಮನೆಯಲ್ಲೇ ಕೂರಿಸ್ಕೊಂಡು ನಾವು ಅವ್ರ ಜೊತೆ ಭಾಗವಹಿಸಿ, ಅವರು ನಮ್ಮ ಜೊತೆ ಭಾಗವಹಿಸ್ಕೊಂಡು ಒಂದು ಕ್ರಾಫ್ಟ್ನ ರೆಡಿ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ನಿಮ್ಮ ಮಕ್ಕಳ ಜೊತೆ ಸೇರಿಕೊಂಡು ಈ ರೀತಿ ಕ್ರಾಫ್ಟ್ನ ಮಾಡಿ ನಿಮ್ಮ ಮನೆಯಲ್ಲಿರೋ ಗೋಡೆಗಳಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾವ ರೀತಿ ಕ್ರಾಫ್ಟು ಅಂದ್ಬಿಟ್ಟು ಪೂರ್ತಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹೋಗಿ ನೋಡ್ಕೊಂಬರೋಣ. ಓಕೆ, ಮನೆಯಲ್ಲಿ ಏನಾದ್ರು ತೊಗೊಂಬಂದಿರೋದು ಈ ಥರ ವೇಸ್ಟ್ ರೆಟ್ಗಳು ಆ ಥರ ಎಲ್ಲ ಇರುತ್ತೆ ಅಲ್ವಾ, ನಂದು ಅದು ಏನರದು ವೇಸ್ಟ್ ಅಂತ ನಿಮಗೆ ಗೊತ್ತಿದೆ. ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಇನ್ನು ಅದಕ್ಕೆ ಏನೇನು ಬೇಕು ಐಟಮ್ಸ್ ಅದನ್ನೆಲ್ಲ ತೊಗೊಂಡಿದ್ದೀನಿ. ಕತ್ರಿ, ಸ್ಕೈವಾರ ಮತ್ತು ಪೆನ್ಸಿಲು, ಎರೇಸರು, ಶಾರ್ಪ್ನರು ಈ ಥರ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಇದನ್ನು ನೆಕ್ಸ್ಟ್ ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಕಟ್ ಮಾಡ್ಕೊಬೇಕು. ಇದನ್ನು ಬಂದು ರೆಟ್ಟಿದೆ ಅಲ್ವಾ, ರೆಟ್ಟಿಗೆ ನಾನು ಆಲ್ರೆಡಿ ಡಿಸೈನ್ನ ಹಾಕೊಂಡ್ಬಿಟ್ಟಿದ್ದೀನಿ. ಆ ಥರ ಅದನ್ನು ಶೇಪಲ್ಲಿ ಕಟ್ ಮಾಡ್ಕೊಬೇಕು. ಇನ್ನು ಈ ಡಿಸೈನ್ನ ಬಂದು ನನ್ನ ತಂಗಿ ಹತ್ರ ಮಾಡಿಸ್ಕೊಂಡೆ. ನನ್ನ ತಂಗಿ ಅಂದರೆ ನಮ್ಮ ಮನೆಯವರ ತಮ್ಮನ ಹೆಂಡ್ತಿ. ಇನ್ನು ಇದು ಬೇರೆ ಕಟ್ ಮಾಡೋದು ಇದನ್ನೆಲ್ಲ ನಾನು ನನ್ನ ಮಗಳು ಸೇರ್ಕೊಂಡು ಮಾಡ್ಕೊಂಡ್ವಿ. ನಾವು ಇದನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಕಡೆ ನನ್ನ ತಂಗಿ ಅದು ಡ್ರಾಯಿಂಗ್ ಮಾಡಿ ಡಿಸೈನ್ ಮಾಡಿ ಕೊಟ್ಟರು. ಇದು ಮಂಡಲ ಹಾರ್ಟ್ ಅಂತಾರಲ್ವ, ಆ ಥರ ಡಿಸೈನ್ಸು. ಫಸ್ಟ್ ಟೈಮ್ ಮಾಡೋಕ್ಕೋದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಅದನ್ನು ನೋಡ್ಕೊಂಡು ಮಾಡಬೇಕಾಗುತ್ತೆ. ಅಂದರೆ ನನ್ನ ತಂಗಿ ಮಂಡಲ ಹಾರ್ಟ್ ಎಲ್ಲ ಸಕ್ಕತ್ತಾಗಿ ಮಾಡ್ತಾರೆ ಡ್ರಾಯಿಂಗು. ಇದಕ್ಕೆ ಇನ್ಸ್ಪಿರೇಷನ್ ಬಂದು ನನ್ನ ತಂಗಿನೇ. ಅಂದರೆ ಅವರು ಮನೆಯಲ್ಲಿ ಆ ಥರ ಮಾಡಿ ಗೋಡೆ ಮೇಲೆಲ್ಲ ಹ್ಯಾಂಗಿಂಗ್ ಮಾಡಿದರು. ಸೊ ನನಗದನ್ನು ನೋಡಿ ತುಂಬಾ ಇಷ್ಟ ಆಯಿತು. ಸೊ ನಾವು ಇವಾಗ ಮನೆ ಕಟ್ಕೊತಾ ಇದ್ದೀವಿ ಅಲ್ವಾ, ಸೊ ಇದು ವೇಸ್ಟ್ ದುಡ್ಡು ಕೊಟ್ಟು ವೇಸ್ಟ್ ಮಾಡೋದ್ರ ಬದಲು, ದುಡ್ಡು ವೇಸ್ಟ್ ಮಾಡೋದ್ರ ಬದಲು ನಮ್ಮ ಮನೆಯಲ್ಲೇ ವೇಸ್ಟಾಗಿ ಬಿದ್ದಿರೋ ಪೇಪರು, ಇನ್ನು ಮಕ್ಕಳಿಗೆಲ್ಲ ರಜಾ ಈ ಥರ ಪೇಪರು ಸಿಕ್ಕಿಲ್ಲ, ರೆಟ್ಟು ಸಿಕ್ಕಿಲ್ಲ ಅಂದ್ರೂ ಬುಕ್ಗಳದು ಬೈಂಡು, ರೆಟ್ಟು ಎಲ್ಲ ಇರುತ್ತೆ ಅಲ್ವಾ, ಅದನ್ನು ಒಂದ್ರ ಮೇಲೆ ಒಂದು ಅಂಟಿಸ್ಕೊಂಡ್ರೆ ಥಿಕ್ನೆಸ್ ಬರುತ್ತೆ. ಆವಾಗ ನಾವು ಅದ್ರ ಮೇಲೆ ಯಾವ ರೀತಿ ಬೇಕು ಆ ರೀತಿ ಡಿಸೈನ್ನ ಮಾಡಿಬಿಟ್ಟು ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಇದು ರೆಟ್ಟು ಅದ್ರ ಮೇಲೆ ಡಿಸೈನ್ ಮಾಡಿ ನಾನು ಕಟ್ ಮಾಡ್ತಾ ಇದ್ದೀನಲ್ವ, ಕೈ ತುಂಬಾ ನೋವು ಬಂತು. ಇನ್ನು ರಜಾ ಬಂದಿದೆ, ಮಕ್ಕಳನ್ನ ಹೊರ್ಗಡೆ ಬಿಡೋದಕ್ಕೂ ತುಂಬ ಭಯ ಆಗುತ್ತೆ. ಯಾಕಂದರೆ ತುಂಬಾ ಬಿಸಿಲು, ರಣ ಬಿಸಿಲು. ಇನ್ನು ಹೊರ್ಗಡೆ ಹೋದರೆ ತುಂಬ ಬಿಸಿಲಿರೋದ್ರಿಂದ ಹೆಲ್ತ್ ಇಶ್ಯೂಸು ಆಗುತ್ತೆ. ಈ ನಡುವೆ ಈ ಟೈಮಲ್ಲಿ ಜ್ವರ ಅಂತೂ ಬರಬಾರ್ದು ಮಕ್ಕಳಿಗೆ. ಅದು ಕಾಲರ ಅದೇನೇನೋ ಟೈಫಾಯ್ಡ್ ಜ್ವರಗಳು ಏನೇನೋ ಇನ್ಫೆಕ್ಷನ್ ಆಗುತ್ತೆ. ಜ್ವರಗಳು ಬಂದರೆ ಇನ್ನು 15 ದಿನ 20 ದಿನ ಅವ್ರನ್ನ ನೋಡ್ಕೊಳೋದೇ ಆಗುತ್ತೆ. ನೋಡ್ಕೊಳೋದೋಗ್ಲಿ, ಜ್ವರ ಬಂದುಬಿಟ್ರೆ ಮಕ್ಕಳಿಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಡ್ತಾರೆ. ಮತ್ತು ಅವರು ಚೇತರಿಸ್ಕೊಳ್ಬೇಕು ಅಂದರೆ 1 ತಿಂಗಳೇ ಬೇಕಾಗುತ್ತೆ. ಸೊ ಅದಕ್ಕೆ ಮಕ್ಕಳ ಜೊತೆ ನಾವು ಬೆರಿಬೇಕು, ಅವರೂ ನಮ್ಮ ಜೊತೆ ಬೆರೆಸ್ಕೊಂಡು ಈ ಥರ ಒಂದು ವರ್ಕ್ ಮಾಡೋದ್ರಿಂದ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗೂ ಆಗುತ್ತೆ, ಅವ್ರಿಗೆ ಈ ಥರ ಕ್ರಾಫ್ಟ್ ಮಾಡೋದನ್ನು ಹೇಳ್ಕೊಟ್ಟಾಗೂ ಆಗುತ್ತೆ. ಈ ಥರ ಡಿಸೈನ್ ಮಾಡೋದನ್ನು ಅವ್ರಿಗೂ ತಿಳಿಸ್ಕೊಟ್ಟಂಗೆ ಆಗುತ್ತೆ. ಬರೀ ಓದು ಅಂತ ಇದ್ದರೆ ಎಲ್ಲ ಮಕ್ಕಳಿಗೂ ಇರಿಟೇಷನ್ ಆಗುತ್ತೆ ಅಲ್ವಾ. ಸೊ ಇಂಥ ಟೈಮಲ್ಲಿ ಈ ಥರ ಎಲ್ಲ ಮಾಡಿದ್ರೆ ಮಕ್ಕಳು ಈ ಥರ ಮಾಡೋದು ಅಂದರೆ ಸ್ವಲ್ಪ ಇನ್ಸ್ಪೈರ್ ಆಗ್ತಾರೆ. ಓದು ಬುಕ್ ಹಿಡ್ಕೊ ಓದು ಅಂದರೆ ನಮ್ಮಮ್ಮ ನಮ್ಮಪ್ಪಂದು ಯಾವಾಗಲೂ ಇದೇ ಆಯಿತು, ಯಾವಾಗಲೂ ಇದನ್ನೇ ಹೇಳ್ತಾರೆ. ರಜಾ ಟೈಮು ಯಾರು ಬೇಡ, ನನ್ನ ಮಗಳೇ ಸಾಕು, ರಜಾ ಇವಾಗ, ಓದೋ ಟೈಮಲ್ಲಿ ಓದಿಲ್ವಾ, ಎಕ್ಸಾಮ್ ಬರೆದಿದ್ದೀನಿ, ಇವಾಗಲೂ ಓದ್ಕೋ ಅಂತೀಯ ಅಂದ್ಬಿಟ್ಟು ನನಗೇನೇ ಜೋರು ಮಾಡ್ತಾಳೆ. ಸೊ ಅದಕ್ಕೆ ಅವಳಿಗೆ ಇಷ್ಟ ಆಗೋ ಥರ ಅವಳಿಗೆ ಡ್ರಾಯಿಂಗು, ಕ್ರಾಫ್ಟ್ ಮಾಡೋದಂದರೆ ತುಂಬಾ ಇಷ್ಟ. ಅವಳಿಗೆ ತುಂಬ ದಿನದಿಂದ ಹೇಳ್ತಾ ಇದ್ದೆ ನಾನು ಇದನ್ನು ಮಾಡಿಕೊಡು ಅಂತ. ಸೊ ಯಾಕೋ ಅವಳು ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ನಾನು ಮೊನ್ನೆ ಕೆಳಗಡೆ ನನ್ನ ತಂಗಿ ಜೊತೆ ಮಾತಾಡ್ಕೊಂಡಿದ್ದೆ, ನನಗೂ ಏನು ಕೆಲಸ ಇರಲಿಲ್ಲ. ಸೊ ಅದಕ್ಕೆ ಇದನ್ನು ಮಾಡ್ಕೊಳ್ಳೋಣ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಮಾಡಿಕೊಂಡು ನನ್ನ ತಂಗಿ ಜೊತೆ ಮಾತಾಡಿಕೊಂಡು ಈ ಥರ ಒಂದು ಕ್ರಾಫ್ಟ್ನ ರೆಡಿ ಮಾಡ್ತಾ ಇದ್ದೀವಿ. ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳ್ತೀವೋ ಅದು ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಫಸ್ಟು ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಒಂದೊಂದು ಎಷ್ಲು ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಡ್ರಾಯಿಂಗ್ ಮಾಡಿದ್ದು. ಬಟ್ ಅದು ಫಿನಿಶಿಂಗ್ ಎಲ್ಲ ಆದಮೇಲೆ ಬೇಡ,
ಬೇಡ ಇದರಲ್ಲೇ ಇರಲಿ, ಇದ್ರ ಮಧ್ಯಕ್ಕೆ ಮಂಡಲ ಹಾರ್ಟ್ನ ಅಂಟಿಸಿದ್ರೆ ಸರಿ ಹೋಗುತ್ತೆ ಅಂತ ಥಿಂಕ್ ಮಾಡಿಕೊಂಡೆ. ಬಟ್ ಇದನ್ನು ಕಟ್ ಮಾಡೋವರೆಗೂ, ಈ ಥರ ಶೇಪ್ ಕೊಡೋವರೆಗೂ ನಾನು ಸಪ್ರೇಟಾಗಿ ಕಟ್ ಮಾಡ್ಕೊಬೇಕು ಅಂತಲೇ ಅಂದ್ಕೊಂಡಿದ್ದು. ನಿಮ್ಮ ಮನೆಯಲ್ಲೂ ಈ ತವಾ ಅಥವಾ ಏನಾದರೂ ತಂದಿರೋದು, ತವಾ ಎಲ್ಲ ತಂದಿದ್ರೆ ಅದಕ್ಕೆ ರೌಂಡ್ ಶೇಪ್ದೇ ಈ ಥರ ರೆಟ್ನ ಕೊಟ್ಟಿರ್ತಾರೆ. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಆಗುತ್ತೆ. ಬುಕ್ಕುದು ಬೈಂಡ್ ಎಲ್ಲ ಇರುತ್ತೆ ಅಲ್ವಾ, ನೋಡಿ ಈ ಥರ ಕಟ್ ಮಾಡಿಕೊಂಡು ಲಾಸ್ಟಿಗೆ ಅದು ರಂಗೋಲಿ ಹಾಕ್ಕೊಂಡಿರೋದು ಮಂಡಲ ಹಾರ್ಟ್ ಡಿಸೈನು ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ. ಅದು ಈ ಕಲರ್ ಕಾಂಬಿನೇಷನ್ ಅಂದರೆ ಸಖತ್ತಾಗಿರುತ್ತೆ. ಇನ್ನು ಸರಿ ಅದನ್ನು ಅಂಟಿಸ್ಕೊಂಡ್ಮೇಲೆ ಅದ್ರ ಮೇಲ್ಗಡೆ ಮತ್ತೆ ಒಂದೊಂದು ಫ್ಲವರ್ನ ಒಂದು ರೌಂಡು ಹಾಕಬೇಕಿತ್ತು. ಸೊ ಇದಕ್ಕೆ ನಾನು ಮದುವೆದು ಇನ್ವಿಟೇಷನ್ ಕಾರ್ಡ್ ಇರುತ್ತೆ ಅಲ್ವಾ, ಅದು ಸ್ವಲ್ಪ ಥಿಕ್ನೆಸ್ ಆಗಿರುತ್ತೆ. ವೈಟ್ ಪೇಪರಲ್ಲೂ ಮಾಡ್ಕೊಬೋದು. ವೈಟ್ ಪೇಪರ್ ಅಂದರೆ ಒಂದು 4-5 ಪೇಪರ್ನ ಒಂದ್ರ ಮೇಲೆ ಒಂದು ಅಂಟಿಸ್ಕೊಂಡ್ರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಅವಾಗ ಚೆನ್ನಾಗಿರುತ್ತೆ. ಸೊ ಇದು ಹಾಗೆ ಅಂಟಿಸೋದ್ರಿಂದ ಸ್ವಲ್ಪ ಪೇಪರ್ ಥಿಕ್ನೆಸ್ ಆಗಿರಬೇಕು. ಮದುವೆ ಪತ್ರಿಕೆಗಳೆಲ್ಲ ಮನೆಯಲ್ಲಿ ತುಂಬ ವೇಸ್ಟ್ ಆಗಿರುತ್ತೆ. ಅಂದರೆ ಮದುವೆ ಆಗ್ದಲೇ ಇರೋ ಪತ್ರಿಕೆಗಳನ್ನ ಕಟ್ ಮಾಡೋಕ್ಕೆ ಹೋಗಬೇಡಿ. ಮದುವೆ ಎಲ್ಲ ಮುಗ್ದಿರುತ್ತೆ ಅಲ್ವಾ, ಡೇಟ್ ಎಲ್ಲ ಆಗೋಗಿರುತ್ತೆ, ಅಂಥ ಪತ್ರಿಕೆಗಳಿರುತ್ತೆ ಅಲ್ವಾ, ಕಸದಲ್ಲಿ ರಸ ಮಾಡೋದು ಅಂತ ಹೇಳ್ತಾರೆ ಅಲ್ವಾ, ಇದಕ್ಕೇ. ಬಟ್ ಇದು ಮಾಡೋದಕ್ಕೆ ತುಂಬಾ ಕಷ್ಟ ಬಿದ್ವಿ. ಬಟ್ ನನಗೆ ಆ ಫಿನಿಶಿಂಗ್ ನೋಡಿ ತುಂಬಾ ಖುಷಿ ಆಯಿತು. ಸೊ ಇನ್ನೂ ಒಂದು ಈ ಥರದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ನನಗೆ ಮಂಡಲ ಹಾರ್ಟ್ ಡಿಸೈನು ಅಷ್ಟೊಂದು ಚೆನ್ನಾಗಿ ಬರಲ್ಲ. ನನ್ನ ತಂಗಿ ಸೂಪರಾಗಿ ಮಾಡ್ತಾಳೆ, ನನ್ನ ಮಗಳು ಕೂಡ ಚೆನ್ನಾಗಿ ಮಾಡ್ತಾಳೆ. ಅಂದರೆ ನನಗೆ ನನ್ನ ತಂಗಿ ಈ ಥರ ಕ್ರಾಫ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವರು ತುಂಬಾ ಡ್ರಾಯಿಂಗಲ್ಲೆಲ್ಲ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ನಾನು ಅವ್ರ ಮನೆಗೆ ಹೋದಾಗೆಲ್ಲ ಏನಾದರೂ ಒಂದು ಹೊಸದು ಮಾಡಿ ನನ್ನ ತಂಗಿ ಮನೆ ಫುಲ್ಲು ಇದೇ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ ಅವರು. ಸಾಧ್ಯ ಆದರೆ ನಾನು ಯಾವತ್ತಾದರೂ ಫುಲ್ ಮನೇನ ಒಂದಿನ ವಿಡಿಯೋ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನನ್ನ ತಂಗಿ ಏನೇನು ಮಾಡ್ಕೊಂಡಿದ್ದಾರೆ, ಏನೇನು ಸೆಟ್ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು. ಬಟ್ ನಾನು ಅವ್ರ ಮನೆಗೆ ಹೋದಾಗೆಲ್ಲ ಈ ಥರ ಡಿಸೈನ್ ಒಂದೊಂದನ್ನು ನೋಡಿನೇ ನಾನು ತುಂಬ ಇಷ್ಟಪಡ್ತೀನಿ. ನನಗೆ ತುಂಬ ಇಷ್ಟ. ಸುಮ್ಮನೆ ದುಡ್ಡೆಲ್ಲ ಕೊಟ್ಟು ಏನೇನೋ ತೊಗೊಂಡು ವೇಸ್ಟ್ ಮಾಡಿ ನಾವು ತೊಗೊಳೋದ್ರಕ್ಕಿಂತ ಈ ಥರ ಮಾಡಿಕೊಂಡು ನಾವು ಮಾಡಿದ್ರೆ ನಮಗೂ ಒಂದು ನೆಮ್ಮದಿ ಇರುತ್ತೆ. ನಾವು ಮಾಡಿರೋ ಡಿಸೈನ್ ಅಲ್ವಾ ಅಂತ ಯಾರು ಕೇಳಿದ್ರೂ ಹೆಮ್ಮೆಯಿಂದ ಹೇಳ್ಕೊಬೋದಲ್ವ ನಾವೇ ಮಾಡಿರೋದು ಅಂತ. ಸೊ ನೋಡಿ ಇವಾಗ ಅಂಟಿಸ್ತಾ ಇದ್ದೀನಲ್ವ, ಈ ಥರ ಇನ್ನೊಂದು ಶೇಪ್ ಬರಬೇಕಿತ್ತು ಫ್ಲವರ್ದು. ಅದು ಎರಡರ ಮಧ್ಯೆ ಒಂದೊಂದು ಎಲೆ ಬರೋ ಥರ ನಾನು ಮಾಡ್ಕೊತಾ ಇರೋದು. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ನನ್ನ ಮಗಳು ಇಷ್ಟು ಮಾಡೋವರೆಗೂ ಸುಮ್ಮನೆ ಕೂತಿದ್ಲು. ನಾನು ಅವಳಿಗೆ ಬೈಕೊಂಡೇ ಇದ್ದೆ, ಸರಿ ಬಾ ಮಾಡು, ಏನಾದರೂ ಹೆಲ್ಪ್ ಮಾಡು ಅಂತ. ಆಮೇಲೆ ಬಂದು ಸ್ವಲ್ಪ ಪೇಪರೆಲ್ಲ ಕಟ್ ಮಾಡಿಕೊಟ್ಲು. ಅವಳು ಪೇಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ಲು ಇದಕ್ಕೆ. ನೆಕ್ಸ್ಟು ಇನ್ನೂ ಸ್ವಲ್ಪ ದೊಡ್ಡದು ಇದೇ ಥರ ಸ್ಟೆಪ್ ಬೈ ಸ್ಟೆಪ್ಪು. ಇದು ಇವಾಗ 2 ಸ್ಟೆಪ್ ಬಂದಿದೆ ಅಲ್ವಾ ಫ್ಲವರು, ಅದನ್ನು 4 ಸ್ಟೆಪ್ ಇರೋದು ದೊಡ್ಡದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿದಾಗಲೂ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಿಮ್ಮ ಮಕ್ಳುಗಳಿಗೆ ಈ ಥರ ಕೆಲಸನ ಕೊಟ್ಟರೆ ಅವ್ರ ಮೈಂಡು ಫ್ರೀ ಆಗಿರುತ್ತೆ, ಬಿಸಿಲಲ್ಲೂ ಇರಲ್ಲ, ತಣ್ಣಗೆ ಒಳಗಡೆನೇ ಇರ್ತಾರೆ. ನೋಡಿ ಟೋಟಲಾಗಿ ಫಿನಿಶಿಂಗ್ ಈ ಥರ ಬಂದಿದೆ. ಅದನ್ನು ಒಂದ್ರ ಮೇಲೆ ಒಂದು ಅಂಟಿಸ್ಕೊಬೇಕು. ನಾನು ಇವಾಗ ಅಂಟಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಪೇಂಟ್ ಮಾಡಬೇಕು. ಸೊ ಪೇಂಟ್ ಬಂದು ಆಯಿಲ್ ಪೇಂಟ್ ಯೂಸ್ ಮಾಡ್ತಾಯಿದ್ದೀವಿ. ನಾನು ಬ್ಲೂ ಕಲರ್ ಪೇಂಟ್ ಮಾಡ್ತಾಯಿದ್ದೆ, ನನ್ನ ಮಗಳು ಅದ್ರ ಮೇಲ್ಗಡೆ ಇನ್ನೊಂದು ಪೇಂಟ್ ಮಾಡಿದ್ಲು. ಸೊ ಫಸ್ಟ್ ಇಬ್ಬರು ಒಂದೇ ಥರ ಪೇಂಟ್ ಮಾಡ್ಕೊಂಡ್ವಿ. ಇಬ್ಬರೂ ಫಸ್ಟು ಬ್ಲೂ ಕಲರನ್ನೇ ಪೇಂಟ್ ಮಾಡ್ಕೊಂಡ್ವಿ. ನನಗೆ ಆಯಿಲ್ ಪೇಂಟ್ ಎಲ್ಲ ನನಗೆ ಯಾವ ರೀತಿ ಹೊಡಿಬೇಕಂತ ಗೊತ್ತಾಗಲ್ಲ. ಅಂದರೆ ಅದು ಯಾವ ಕ್ವಾಂಟಿಟಿಯಲ್ಲಿ ಅದನ್ನು ಡಿಪ್ ಮಾಡ್ಕೊಬೇಕು, ಅದು ಯಾವ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ಈ ಥರ ನೀರು ಎಷ್ಟು ಹಾಕ್ಕೊಬೇಕು ಕಮ್ಮಿ, ನನಗೆ ಅದು ಗೊತ್ತಾಗಿಲ್ಲ. ಒಂದೆರಡನ್ನ ಪೇಂಟ್ ಮಾಡಿದ್ಮೇಲೆ ನನಗೆ ಆಮೇಲೆ ಅರ್ಥ ಆಯಿತು. ಸೊ ಆಮೇಲೆ ನನ್ನ ಮಗಳು ಮಾಡೋದನ್ನು ನೋಡಿ ಆಮೇಲೆ ನಾನು ಕ್ಲೀನಾಗಿ ನಾನು ಪೇಂಟ್ ಮಾಡಿಕೊಂಡೆ. ಆಮೇಲೆ ಅವಳು ಬಂದಳು ನಾನು ಪೇಂಟ್ ಮಾಡ್ತೀನಿ ಅಂದ್ಬಿಟ್ಟು. ನನ್ನ ತಂಗಿ ಮಾಡಿರೋದು ಇನ್ನೂ ಸೂಪರಾಗಿದೆ. ನಾನು ಹೇಳ್ದಾಗೆ ಒಂದಿನ ನಾನು ಅವ್ರ ಮನೆಯದು ಎಲ್ಲ ವೀಡಿಯೋನ ಮಾಡಿ ತೋರಿಸ್ತೀನಿ. ಅಂದರೆ ಅವಳು ಏನೇನು ಕ್ರಾಫ್ಟ್ನ ಮಾಡಿದ್ದಾಳೆ, ಗೋಡೆಗೆಲ್ಲ ಏನೇನು ಡಿಸೈನ್ಸ್ದು ಹಾಕ್ಕೊಂಡಿದ್ದಾಳೆ ಅಂದ್ಬಿಟ್ಟು ನಾನು ಖಂಡಿತ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗೆ ಇನ್ಸ್ಪೈರ್ ಅಂತ ಹೇಳಿದ್ರೆ ನನ್ನ ತಂಗಿನೇ ಅಂತಲೇ ಹೇಳ್ಬೋದು. ಯಾಕಂದರೆ ಅವಳು ಜಾಸ್ತಿ ಫೋನೆಲ್ಲ ಯೂಸ್ ಮಾಡಲ್ಲ. ಸೊ ಈ ಫ್ರೀ ಟೈಮು ಈ ಥರ ಕ್ರಾಫ್ಟ್ನ ಮಾಡ್ತಾರೆ.
ಬಟ್ ನಾನು ಹೇಳ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೋ, ವ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂದರೆ, ಬಟ್ ಅವ್ರ ಹಸ್ಬೆಂಡ್ಗೆ ಇಷ್ಟ ಇಲ್ಲ, ಅಂದರೆ ನಮ್ಮ ಮೈದ್ನಾಗೆ ಇಷ್ಟ ಇಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಅಷ್ಟು ಯೂಸ್ ಮಾಡೋದು. ಐನೋ ನಮ್ಮ ಮನೆಯವ್ರಿಗೂ ಇಷ್ಟ ಇಲ್ಲ. ನಾನು ಸ್ವಲ್ಪ ರಿಕ್ವೆಸ್ಟ್ ಎಲ್ಲ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿರೋದು. ಸೊ ಕೆಳಗಡೆಗೆ ಡಾರ್ಕ್ ಬ್ಲೂ ಪೇಂಟ್ ಮಾಡ್ಕೊಂಡಿದ್ದೀವಿ, ಮೇಲ್ಗಡೆಗೆ ಲೈಟ್ ಬ್ಲೂ ಸ್ಕೈ ಬ್ಲೂ ಪೇಂಟ್ ಮಾಡ್ಕೊಂಡಿದ್ದೀವಿ. ಇದು ಕಾಂಬಿನೇಷನ್ ಮಾತ್ರ ಸೂಪರಾಗಿದೆ. ಎಲ್ಲರೂ ನಿಮ್ಮ ಮನೆಯಲ್ಲಿ ಒಂದೊಂದು ಡ್ರಾಯಿಂಗ್ ಮಾಡಿಕೊಂಡು ಈ ಥರ ಗೋಡೆ ಮೇಲೆ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಬ್ಯಾಕ್ ಸೈಡು ವೈಟ್ ಪೇಂಟಿಂಗು ಅಥವಾ ಕ್ರೀಮ್ ಕಲರ್ ಪೇಂಟಿಂಗು ಆ ಥರ ಏನಾದ್ರು ಇದ್ದರೆ ಈ ಥರ ಡ್ರಾಯಿಂಗ್ ಎಲ್ಲ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ನನಗೆ ಪೇಂಟ್ ಮಾಡ್ತಾ 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 ತುಂಬಾ ಇಷ್ಟ ಆಗೋಯ್ತು. ನನಗೆ ನಿಜವಾಗ್ಲೂ ಈ ಥರ ಇಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ಅದು ಫ್ಲವರ್ ಶೇಪ್ದು ಎಲ್ಲ ಕಟ್ ಮಾಡಬೇಕಾದ್ರೆ ಅದು ಒಂದೊಂದು ಶೇಪ್ ಹೊಲ್ಟೋಯ್ತು. ಸೊ ಹೆಂಗೆ ಬರುತ್ತೋ ಏನೋ ಹೇಗಾಗುತ್ತೋ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡೇ ಎಲ್ಲ ಮಾಡ್ಕೊತಾ ಇದ್ದೆ. ನನ್ನ ತಂಗಿ ಜೊತೆ ಮಾತಾಡಿಕೊಂಡು ಇದನ್ನು ಮಾಡ್ತಾಯಿದ್ದೆ. ಬಟ್ ಇದು ನನ್ನ ತಂಗಿನೇ ಹೆಲ್ಪ್ ಮಾಡಿದ್ದು. ಅಂದರೆ ನಾನು ಫಸ್ಟ್ ಟೈಮ್ ಮಾಡಿದ್ದಲ್ವ, ಅದು ಹೆಂಗೆ ಇಟ್ಕೊಂಡು ರೌಂಡ್ ಶೇಪೆಲ್ಲ ಹಾಕ್ಕೊಳ್ಳೋದಕ್ಕೆ 2 ದಿನ ತುಂಬ ಕಷ್ಟಪಟ್ಟೆ. ನನಗದು ಸೆಂಟ್ರಿಗೆ ಬರೋದಕ್ಕೆ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗಲೇ ಇಲ್ಲ. ಬಟ್ ನನ್ನ ತಂಗಿ ಕೊಟ್ಟಿದ ತಕ್ಷಣ ಒಂದು ಸೆಕೆಂಡ್ಗೆ ಮಾಡಿಕೊಟ್ಬಿಟ್ಲು ಅವಳು. ಅದೇ ಅಂದರೆ ಅವಳಿಗೆ ಪೇಂಟ್ ಇದೆಲ್ಲ ಮಾಡ್ತಾ ಇರ್ತಾಳೆ ಅಲ್ವಾ, ಸೊ ಹಾಗಾಗಿ ಅವಳಿಗೆ ಅಂದರೆ ಅದು ಕಲೆ ಅವಳಿಗಿದೆ, ನನಗಷ್ಟಿಲ್ಲ. ಬಟ್ ನಾನು ಫಸ್ಟ್ ಮಾಡ್ತಾಯಿದ್ದೆ. ಈ ನಡುವೆ ಸಂಸಾರ ಅದು ಇದು ಜಂಜಾಟ ಅಂದ್ಕೊಂಡು ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇನ್ಮೇಲೆ ಈಗ ಸಮ್ಮರ್ ಟೈಮ್ ಅಲ್ವಾ, ನನ್ನ ಮಗಳ ಜೊತೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಈ ಥರ ಕ್ರಾಫ್ಟ್ ಏನಾದರೂ ಮಾಡಿದ್ರೆ ನಿಮ್ಗಳ ಜೊತೆ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ. ನೋಡಿ ಫೈನಲಿ ಫಿನಿಶಿಂಗ್ ಕೊಟ್ಟಮೇಲೆ ಈ ಥರ ಬಂದಿದೆ. ನೋಡಿ ಇದು ಮಂಡಲ ಆರ್ಟು ಡ್ರಾಯಿಂಗು ನಾವು ಎಷ್ಟು ಚೆನ್ನಾಗಿ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಒಂದೊಂದು ವೈಟ್ ಕಲರ್ದು ಮಧ್ಯೆ ಕಾಣಿಸಿದ್ರೆ ಚೆನ್ನಾಗಿರೋದು. ನನ್ನ ತಂಗಿ ಬೇಡ ಬಿಡಿ ಇಷ್ಟೇ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರು. ಸೊ ಅದಕ್ಕೆ ಸುಮ್ಮನೆ ಅದೇ ನಾನು ಅಲ್ಲಿ ಲೈಟ್ ಸ್ಕೈ ಬ್ಲೂ ಇದೆ ಅಲ್ವಾ, ಅದ್ರ ಮಧ್ಯೆ ಇನ್ನೊಂದು ಚಿಕ್ಕದಾಗಿ ಕಟ್ ಮಾಡಿ ವೈಟ್ ಕಲರ್ದು ಅಂಟಿಸೋಣ, ಚೆನ್ನಾಗಿ ಕಾಣುತ್ತೆ ಅಂತ ನಾನು ಅಂದೆ. ಸೊ ಅದಕ್ಕೆ ನನ್ನ ತಂಗಿ ಬೇಡ ಬಿಡಿ ಅಕ್ಕ ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರು. ನನಗೂ ತುಂಬಾ ಇಷ್ಟ ಆಯಿತು. ನೀವು ನೋಡಿ, ನೀವು ನಿಮ್ಮ ಮಕ್ಳ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಿ, ನೀವು ಈ ಥರ ಮಾಡಿಕೊಂಡು ಆರಾಮಾಗಿ ಈ ಥರ ಮಾಡ್ಬೋದು. ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗೂ ಆಗುತ್ತೆ, ಮಕ್ಳಿಗೂ ಇದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಸ್ಕೂಲಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು, ಈ ಥರ ಎಲ್ಲ ಕ್ರಾಫ್ಟ್ ಎಲ್ಲ ಮಾಡಿ ಪ್ರೈಸ್ ಎಲ್ಲ ತೊಗೊಬೋದು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೀವೆಲ್ಲರೂ ಇಷ್ಟಪಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿದ್ರೆ ನಾನು ನೆಕ್ಸ್ಟ್ ಕ್ರಾಫ್ಟು ನಿಮ್ಮ ಜೊತೆ ಯಾವ ರೀತಿ ಶೇರ್ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ದಯವಿಟ್ಟು ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಮಕ್ಕಳ ಜೊತೆ ಸಮ್ಮರ್ ಟೈಮಲ್ಲಿ ಈ ಥರ ಟೈಮ್ ಸ್ಪೆಂಡ್ ಮಾಡಿ, ತುಂಬ ಬಿಸಿಲು ಇರೋದ್ರಿಂದ ಹೊರಗಡೆ ಹೋಗೋದಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.